ಆಗ್ನೇಯ ಶಿಕ್ಷಕರ ಕ್ಷೇತ್ರಕ್ಕೆ ಇದೀಗ ಜೆಡಿಎಸ್ ಲಗ್ಗೇಟಿದೆ. ಬಿಜೆಪಿಯ ಭದ್ರಕೋಟೆಯಾಗಿರುವಂಥ ಈ ಕ್ಷೇತ್ರವನ್ನು ಜೆಡಿಎಸ್ನ ರಮೇಶ್ ಬಾಬು ಅವರು ಬೇಯಿಸಿ ಉಪಚುನಾವಣೆಯಲ್ಲಿ ಜಯಗಳಿಸಿದ್ದಾರೆ. ಹಾಗಾದರೆ ರಮೇಶ್ ಬಾಬು ಅವರ ಮುಂದಿನ ಚಿಂತನೆಗಳೇನು, ಪಕ್ಷ ಸಂಘಟನೆಗೆ ಇವರ ಮುಂದಿನ ನಡೆಯೇನು, ಹಾಗೆ ಬರುವಂಥ ವಿಧಾನಸಭಾ ಚುನಾವಣೆಗೆ ಇದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಲಿದೆ ಅನ್ನೋದನ್ನು ಅವರಿಂದನೇ ಕೇಳೋಣ ಬನ್ನಿ. ಸರ್, ಮೊದಲನೇದಾಗಿ ಉಪಚುನಾವಣೆಯಲ್ಲಿ ತಾವು ಜಯಗಳಿಸಿದ್ರ, ತಮಗೆ ಶುಭಾಶಯಗಳು. ಧನ್ಯವಾದ. ಈಗ ಬಿಜೆಪಿ ಅದು ಭದ್ರಕೋಟೆ ಅನಿಸಿತು, ನಾರಾಯಣಸ್ವಾಮಿಯವ್ರದ್ದು ಹೆಬ್ಬಾಳ ನಾರಾಯಣಸ್ವಾಮಿಯವ್ರದ್ದು ಒಂದು ಭದ್ರ ಕ್ಷೇತ್ರ ಅಂತ ಅನಿಸಿತು. ಆದರೆ ಮೊದಲನೇ ಬಾರಿಗೆ ಈ ಕಮಲದ ಏನು ಇದು ಇದೆ, ಆ ಕಳೆನ ಗುಣಿಸಿ ನೀವು ತೆನೆಯೋತ ಮಹಿಳೆನ ಅಲ್ಲಿ ಅಳಿಸಿದ್ದ, ತೆನೆಯೋತ ಮಹಿಳೆಗೆ ಈಗ ಅಲ್ಲಿ ಪ್ರಾಬಲ್ಯ ಹೆಚ್ಚುತ್ತಾ ಇದೆ. ಸೊ ಯಾವ ರೀತಿ ವರ್ಕ್ ಮಾಡಿದ್ರು ಅಂತ? ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಉಪಚುನಾವಣೆ ಬರೋ ವಿಧಾನಸಭಾ ಚುನಾವಣೆಗೆ ದಿಕ್ಸೂಚಿ ಅನ್ನೋ ಮಾತನ್ನು ಆ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರು ಹೇಳಿಕೆಯನ್ನು ಕೊಟ್ಟರು. ಬಹುಶಃ ಆ ಹೇಳಿಕೆಗೆ ಈಗಲೂ ಸಹ ಅವ್ರು ಬದ್ಧಾಗಿರ್ತಾರೆ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಹಾಗಾಗಿ ಇವತ್ತು ಜನ ನಮ್ಮ ನಾಯಕತ್ವವನ್ನು ಅಂಗೀಕರಿಸಿ ಕುಮಾರಸ್ವಾಮಿ ಅವರ ನಾಯಕತ್ವದಲ್ಲಿ ಈ ಉಪಚುನಾವಣೆಯಲ್ಲಿ ನನಗೆ ಆಶೀರ್ವಾದ ಮಾಡಿದ್ದಾರೆ. ನನಗೆ ಭಾಳ ಆತ್ಮವಿಶ್ವಾಸ ಇದೆ. ಬರುವಂಥ ವಿಧಾನಸಭಾ ಚುನಾವಣೆಯ ಫಲಿತಾಂಶಕ್ಕೆ ಖಂಡಿತ ಇದು ದಿಕ್ಸೂಚಿ ಆಗುತ್ತೆ. ಸೊ ಈಗ ನೀವು ವಿಧಾನ ಪರಿಷತ್ನ ಸದಸ್ಯರಾಗಿದ್ದೀರಿ, ಇಷ್ಟು ದಿನ ಜೆಡಿಎಸ್ ಬರೀ ವಕ್ತಾರಷ್ಟೇ ಆಗಿದ್ದೀರಿ. ಈಗ ಇನ್ನೊಂಚೂರು ನಿಮಗೆ ಹೊಣೆ ಮತ್ತು ಪಕ್ಷ ಸಂಘಟನೆ ಹೊಣೆ ಈಗ ಆಗಿದೆ. ಅದ್ರ ಜೊತೆಗೆ ಏನು ಶಿಕ್ಷಕರ ಕ್ಷೇತ್ರದ ಜವಾಬ್ದಾರಿ ಕೂಡ ಇದೆ. ಸೊ ತಮಗೆ ಸಿಕ್ಕಿರುವಂಥ ಈ ಹೊಸ ಜವಾಬ್ದಾರಿನ ಎಷ್ಟರ ಮಟ್ಟಿಗೆ ತಾವು ನಿರ್ವಹಿಸಬಲ್ಲಿರಿ ಮತ್ತು ತಮ್ಮ ಮುಂದಿನ ನಡೆ ಏನು? ಭಾಳ ಉತ್ತಮವಾದ ಪ್ರಶ್ನೆನ ತಾವು ಕೇಳಿದ್ದೀರಾ. ಯಾವಾಗಲೂ ಸಹ ನಾವು ರಾಜಕೀಯ ಕಾರ್ಯಕರ್ತರಿಗೆ ರಾಜಕೀಯ ಅಧಿಕಾರ ಬಂದರೆ, ಅಂದರೆ ಚುನಾಯಿತ ಪ್ರತಿನಿಧಿಗಳೇನು ಆಯ್ಕೆ ಆದರೆ ಸಾಮಾಜಿಕ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ನನ್ನ ಇವಾಗ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಆಯ್ಕೆ ಮಾಡಿದ್ದಾರೆ ಅಂದರೆ ಕಾಲಹರಣ ಮಾಡೋದಕ್ಕಲ್ಲ, ನಾನು ಜನರ ಸಮಸ್ಯೆಗೆ ಸ್ಪಂದನೆಯನ್ನು ಕೊಡಬೇಕಾಗುತ್ತೆ. ಯಾವ ವರ್ಗದಿಂದ ನಾನು ಆಯ್ಕೆ ಆಗಿದ್ದೇನೆ ಆ ವರ್ಗದ ಹಿತಾಸಕ್ತಿಯನ್ನು ನಾನು ಕಾಪಾಡಬೇಕಾಗುತ್ತೆ. ಅದ್ರ ಜೊತೆಗೆ ವಿಧಾನ ಪರಿಷತ್ನಲ್ಲಿ ಮತ್ತು ಸಾರ್ವಜನಿಕ ಜೀವನದಲ್ಲಿ ಸಾರ್ವಜನಿಕರ ವಿಚಾರಗಳನ್ನ ಇಟ್ಕೊಂಡು ಹೋರಾಟ ಮಾಡಬೇಕಾಗುತ್ತೆ. ಬಹುಶಃ ಈ ನಿಟ್ಟಿನಲ್ಲಿ ನಮ್ಮ ಪಕ್ಷದವರು ಮತ್ತು ಈ ಭಾಗದ ಮತದಾರರು, ಶಿಕ್ಷಕ ಉಪನ್ಯಾಸಕ ಬಂಧುಗಳು ನನಗೆ ಶಕ್ತಿಯನ್ನು ತುಂಬಿದ್ದಾರೆ. ವಿಧಾನ ಪರಿಷತ್ತಿನ ಒಳಗಡೆ ಮತ್ತು ಹೊರಗಡೆ ಸಾರ್ವಜನಿಕ ವಿಷಯಗಳನ್ನ ಎತ್ಕೊಳ್ಳೋದ್ರ ಜೊತೆಗೆ ಶಿಕ್ಷಕರ ಆಶಯಗಳಿಗೆ ಪೂರಕವಾಗಿ ನಾನು ಧ್ವನಿ ಎತ್ತಿ ಕೆಲಸ ಮಾಡ್ತೇನೆ ಅನ್ನೋ ಮಾತನ್ನು ಹೇಳ್ತೇನೆ. ಥ್ಯಾಂಕ್ ಯು. ಇವಿಷ್ಟು ರಮೇಶ್ ಬಾಬು ಅವರು ಹೇಳೋ ಮಾತು. ಇವ್ರು ಹೇಳೋ ಪ್ರಕಾರ ನನಗೆ ಹೊಸ ಜವಾಬ್ದಾರಿ ಬಂದಿದೆ, ನನ್ನ ಕ್ಷೇತ್ರದ ಅಭ್ಯರ್ಥಿಗಳು ನನ್ನನ್ನು ಮನವೊಲಿಸಿದ್ದಾರೆ ಮತ್ತು ಅವರು ನನ್ನ ಮತ ಹಾಕಿದ್ದಾರೆ. ನಾನು ಶಿಕ್ಷಕರಿಗಾಗಿ ನನ್ನ ಸೇವೆಯನ್ನು ಮುಡುಪಾಕಿಟ್ಟಿದ್ದೇನೆ. ಹಾಗೆ ಪಕ್ಷ ನನಗೆ ನೀಡಿದಂಥ ಜವಾಬ್ದಾರಿ ನನ್ನ ಸಮರ್ಪಕ ನಿರ್ವಹಿಸ್ತೇನೆ. ಇದು ಮುಂಬರುವ ವಿಧಾನಸಭಾ ಚುನಾವಣೆಗೆ ದಿಕ್ಸೂಚಿ ಆಗಲಿದೆ ಅಂತ ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಸಂಧ್ಯಾ ಸರ್ಬಾ, ಪೊಲಿಟಿಕಲ್ ಬ್ಯೂರೋ, ಸುದ್ದಿ ಟಿವಿ.